ಇನ್ನು ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು, ಮಂತ್ರಿಯಾಗುವ ನೈತಿಕತೆ ಯೋಗ್ಯತೆ ಇಲ್ವೇ ಇಲ್ವಾ ಹೀಗಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ನಾಗೇಂದ್ರ ವಿರುದ್ಧವಾಗಿ. ಹಗರಣದಲ್ಲಿ ಇಡೀ ಕಾಂಗ್ರೆಸ್ ಶಾಮೀಲಾಗಿದೆ. ತೆಲಂಗಾಣ ಚುನಾವಣೆಗೆ ಹಣ ಬಳಕೆಯಾಗಿದೆ, ಕರ್ಗೇಳಿಯನ ಚುನಾವಣೆಗೆ ಹಣ ಬಳಕೆಯಾಗಿದೆ, ಬಳ್ಳಾರಿ ಎಂಪಿ ಚುನಾವಣೆಗೂ ಕೂಡ ಹಣ ಬಳಕೆಯಾಗಿದೆ. ಎಲ್ಲದರ ಕುರಿತಾಗಿ ವಾಗ್ದಾಳಿ ಮಾಡಿದ್ದಾರೆ ನಾಗೇಂದ್ರ ಅವರ ವಿರುದ್ಧವಾಗಿ ಸಿಟಿ ರವಿ ಅವರು. ಕರ್ಕೊಂಡೋಗಿ ಚಿತ್ರ ಹಿಂಸೆ ಕೊಟ್ಟರು, ಈ ಹಗರಣದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳಿದ್ರು. ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ, ಅವ್ರ PF ಹಣ ಸಿಗಲಿಲ್ಲ. ಆದ್ರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಈ ಮೂಲಕ ಈ ಭ್ರಷ್ಟಾಚಾರವನ್ನ, ಲೂಟಿಯನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ನನಗೆ ಅನುಮಾನ ಇದೆ, ನಮ್ಮೆಲ್ಲರಿಗೂ ಅನುಮಾನ ಇದೆ, ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದಲ್ಲಿ ವ್ಯವಸ್ಥಿತವಾದ ಯೋಜನೆ ರೂಪಿಸಿದೆ. ಈ ಹಗರಣ ನಡೆದಿದ್ದು ಮೇ ತಿಂಗಳು 2024 ಮಾರ್ಚ್ ತಿಂಗಳಲ್ಲೇನೆ ಸ್ಟಾಂಪ್ ಪೇಪರ್ ಖರೀದಿ ಮಾಡ್ತಾರೆ. ಅಂದ್ರೆ ದಿಢೀರಾದ ಹಗರಣ ಅಲ್ಲ, ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿದಂತ ಹಗರಣ. ಬಹುಶಃ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ಳದೇ ಇದ್ದಿದ್ರೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂತ